ಆಟಗಾರ ಹನುಮಂತರವರ ದಾಳಿ ಆರಂಭಗೊಂಡಿದೆ. ಅಕಾಡೆಮಿ ಚಿಂಚಲಿ ತಂಡದಲ್ಲಿ ಜಿಲ್ಲೆಯ ಅನೇಕ ಪ್ರತಿಭೆಗಳು ಕಾಣಿಸ್ತಾ ಇದ್ದಾರೆ. ಎಲ್ಲ ಆಟಗಾರ ಒಂದೇ ತಂಡದಲ್ಲಿದ್ರೆ ಒಂದೇ ಒಂದು ಆಟಗಾರರು ಒಂದು ತಂಡದಲ್ಲಿ ಒಂದು ಬಲಾಢ್ಯ ಪಂದ್ಯ. ಆರಂಭಿಕ ಹಂತದಲ್ಲಿ ಅನುಭವದಲ್ಲಿ ಅಮೃತವಿದೆ, ಇದಕ್ಕೆ ಕಾರಣ ಇದೆ. ಉದಾಹರಣೆ ಇಲ್ಲಿ ಆರಂಭಿಕ ಹಂತದಲ್ಲಿ ಆಕಾಶ್ ದಾಳಿ ಭಾಗದಲ್ಲಿ ಚಿಂಚಲಿ ತಂಡದ ಪರವಾಗಿ ಅಕಾಡೆಮಿ ಚಿಂಚಲಿ ಬಿ ತಂಡದ ಪರವಾಗಿ ಆಡ್ತಾ ಇದ್ದಾರೆ. ಟಚ್ ಪ್ರಯತ್ನದೊಂದಿಗೆ ಆರಂಭಿಕ ಹಂತದಲ್ಲಿ ಡಿಫೆನ್ಸ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ. ಕಾದು ನೋಡಬೇಕಿಲ್ಲಿ ಎರಡು ಬಲಾಢ್ಯ ತಂಡಗಳು ಅಂಕಣದ ಬಲಭಾಗದಲ್ಲಿ ವಾಪಸ್ ಅಧ್ಯಯನ ಪಡಿತಾ ಇದ್ದಾರೆ. ಯಾವುದೇ ಅಂಕವಿಲ್ಲ. ದಾಳಿ ಭಾಗದಲ್ಲಿ ಬಸವ ಸಾಕಷ್ಟು ಬಾರಿ ಕೂಡಿ ಆಡಿದಂತ ಆಟಗಾರರು ಇವತ್ತಿನ ಎದುರಾಳಿ ಪಾಳ್ಯದಲ್ಲಿ ತೊಡೆ ತಡ್ತಾ ಇದ್ದಾರೆ. ವೇಗದ ದಾಳಿಗಾರ ಕಾದಿರುವ ನಿರೀಕ್ಷೆಗೂ ಮೀರಿ ಜನಸಾಗರ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ದಾಳಿ ಭಾಗದಲ್ಲಿ ಯಶ್ವ ಮತ್ತೊಮ್ಮೆ ದಾಳಿ, ವೇಗದ ದಾಳಿ, ವೇಗದ ಪಾದಚಲನೆ. ಹಲೋ, ಈ ಪಂದ್ಯದಲ್ಲಿ ಅರೆಮಂಡಿಯ ಹಿರಿಯ ಆಟಗಾರ ಹನುಮಂತ ಅವರು ಸೂಪರ್ ರೈಡ್ ಮಾಡ್ರೆ ಪ್ರಭು ಮಾಳಿ ಅವರು 5 ರೂಪಾಯಿ ಕಾಣಿಕೆಟಾರ. ಪ್ರಭು ನಿಮಿಷ ತೇದಾಳಿಯ ವಿರುದ್ಧ ಓಂ ಸಾಯಿ ಮುಗಳ್ಕೋ, ಇದು ನಿಮಗೆ ಎರಡನೇ ಕರೆ. ಅರೆಮಂಡಿ ಮಹಾಂತೇಶ್ ವಿರುದ್ಧ ಓಂ ಸಾಯಿ ಸಿಂಧಿ ಕುರ್ಬೆ, ಇದು ನಿಮಗೆ ಮೊದಲನೇ ಕರೆ. ಓಂ ಸಾಯಿ ಸಿಂಧಿ ಕುರ್ಬೆ ಬಸವೇಶ್ವರ ಅರೆಮಂಡಿ ಮಹಾಂತೇಶ್ ತಾವು ತಯಾರಿ. ಆರನೇ ಪಂದ್ಯ ಹನುಮಂತನ ಸೂಪರ್ ರೈಡ್ ಮಾಡ್ರೆ 5 ರೂಪಾಯಿ ಐತ್ರಿ ಕಾಣಿಕೆ. ಎಸ್, ಪ್ರಭು ಮುಕುರಿ ಅವರು ಕೊಟ್ಟಾರೆ. ಪ್ರಭುವನ್ನ ಮುಗ್ರೀರವರು ಕಬಡ್ಡಿ ಅಭಿಮಾನಿಗಳು. ಹಳ್ಳಿಮಂಡಿ ತಂಡದ ಅನುಭವಿ ಹಿರಿಯ ಆಟಗಾರರ ಹನುಮಂತರವರು ಒಂದು ಸೂಪರ್ ರೈಡ್ ಮಾಡಿದ್ರೆ 501 ರೂಪಾಯಿ ನಗದು ಹಣ ಘೋಷಣೆ ಮಾಡಿದಂತ ಮಾನ್ಯರಿಗೆ ಧನ್ಯವಾದಗಳು. ಡು ಆಡೈ ದಾಳಿ ಚೇತನ್ ಅವರು ಎದುರಿಸ್ತಾ ಇದ್ದಾರೆ. ಕಾದ್ ನೋಡ್ಬೇಕಿಲ್ಲಿ ಡು ಆಡೈ ದಾಳಿ ಇದೆ, ಅಂಕ ಪಡೆಯಲೇಬೇಕಂತ ತಂಡಕ್ಕೆ ಹನುಮಂತರವರ ಕೊಡುಗೆ ಅಪಾರವಾಗಿ ಹಿಡಿತ. ಅದ್ಭುತವಾದ ಬಸವ ಹಳ್ಳಿಮಂಡಿ ತಂಡದ ಪರವಾಗಿ ಒಳಗಡೆ ನೇತೃತ್ವ ಕಡೆ 5 ಜನ ಆಟಗಾರ ನಡುವೆ ಬೋನಸ್ ಲೈನ್ ಆಫ್ ಇದೆ. ಡು ಆಡೈ ದಾಳಿಯಿಂದ ಪಾರಾಗಬೇಕಾದ್ರೆ ಈ ದಾಳಿಗಾರ ಅಂಕ ಪಡೆಯಲೇಬೇಕಂತ ಒತ್ತಡ ಮಿಸ್ಟೇಕ್ ಆಗ್ತಾ ಇದೆ. ಅಡ್ವಾನ್ಸ್ ಹೊಂದಾಣಿಕೆ ಇಲ್ಲದ ಆಟ ಕಂಡು ಬರ್ತಾ ಇದೆ. 3-0 ಆರಂಭಿಕ ಹಂತದಲ್ಲಿ ಬಸವೇಶ್ವರ ಅರಳಿಮಟ್ಟಿ ತಂಡ ಮುನ್ನಡೆ. ಮತ್ತೊಮ್ಮೆ ಯಶ್ವ ಸೌದತ್ತಿ ತಾಲೂಕಿನ ಹುಡುಗ ದಾಳಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದೇ ಅಂಕದ ಸಂಪಾದನೆಯಲ್ಲಿ ವಾಪಸ್ ಅಧ್ಯಯನ ಪಡೀತಾ ಇದ್ದಾರೆ. ಮತ್ತೊಮ್ಮೆ ಹನುಮಂತರವರ ದಾಳಿ ನಿಧಾನಗತಿಯಲ್ಲಿ ಪಂದ್ಯವನ್ನ ಮುನ್ನಡೆಸ್ತಾ ಇದ್ದಾರೆ. ಅನುಭವ ಸಾಕಷ್ಟು ಪಂದ್ಯ ಆಡಿದ ಅನುಭವದ ಜೊತೆ ತಮ್ಮ ಅನುಭವವನ್ನ ಇಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಧ್ವನಿ ಪ್ರಯತ್ನದೊಂದಿಗೆ ರೈಟ್ ಕಾರ್ನರ್ನಲ್ಲಿ ಸುಧೀರ್ ಇದ್ದಾರೆ, ಲೆಫ್ಟ್ ಕಾರ್ನರ್ನಲ್ಲಿ ಉಮೇಶ್ ಇದ್ದಾರೆ. ಅದರ ಮಧ್ಯದಲ್ಲಿ 2 ಜನ ದಾಳಿಗಾರರಿದ್ದಾರೆ. ಮಿಸ್ಟೇಕ್ ಆಗ್ತಾ ಅವಸರವೇ ಅಪಾಯಕ್ಕೆ ಕಾರಣ. 4-0 ಮತ್ತೊಮ್ಮೆ ಆಕಾಶ್, ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಆಕಾಶ ಆರಂಭಿಕ ಹಂತದಲ್ಲಿ ವಾಪಸ್ ಅತಿ ಪಡೆದಂತ ಆಟ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾದ್ ನೋಡ್ಬೇಕಿಲ್ಲಿ ಕೇಕ್ ಬರ್ತಾ ಇದ್ದಾರೆ. ದಯವಿಟ್ಟು ಸೌಂಡ್ ಮುಂಭಾಗದಲ್ಲಿ ನಿಂತ ಪ್ರೇಕ್ಷಕ ಬಂಧುಗಳ ನಾಟಕ 4-1 ಪಂದ್ಯ. ಮತ್ತೊಮ್ಮೆ ಹನುಮಂತರವರ ದಾಳಿ ಬಿಡುವಿಲ್ಲದ ನಿರಂತರವಾಗಿ ತಂಡಕ್ಕೆ ಆಶ್ರಯ ಆಗಬಲ್ಲಂತ ಆಟಗಾರ. ಒಂದು ಒಳ್ಳೆಯ ಪ್ರಯತ್ನ, ಮಲ್ಟಿ ಸ್ಕಿಲ್ಗಳ ಸದ್ಬಳಕೆ ಆಗ್ತಾ ಇದೆ. ಯಶ್ವಂತ್ ಮತ್ತೊಮ್ಮೆ ಅರ್ಜುನ ಆಟಗಾರ ನಡುವೆ ಬ್ಯಾಲೆನ್ಸ್ ಆಗ್ತಾ ಇದೆ. ಇಲ್ಲಿ ರೈಟ್ಸ್ ಔಟ್, ಔಟ್ ಅಪ್ ಆನ್ ದ ಕೌಂಟ್.
ಡೋಡ ಸೆಕೆಂಡ್ ಸರ್ ಎಷ್ಟು ಇಲ್ಲ ಇಲ್ಲ ಸೆಕೆಂಡ್ ಸುಪಟಕಲ್ ಆನ್ ಇದೆ ಕಾದ್ ನೋಡ್ಬೇಕಿಲ್ಲಿ ಅಡ್ವಾನ್ಸ್ ಮಾಡಬಾರ್ದು 3 ಜನ ಆಟಗಾರ ನಡುವೆ ಬಸವ ಮತ್ತೊಮ್ಮೆ ದಾಳಿಯನ್ನು ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಆಕಾಶ್ ಬಕ್ ಲೈನ್ ಮಾಡಿ ವಾಪಸ್ ಆತಿ ಆಗ್ತಾ ಇದ್ದಾರೆ ಅಂದ್ರೆ ಮುಂದಿನ ದಾಳಿ 2 ದಾಳಿ ಅಂತ್ಯ ಆಗಿದೆ ಇದೊಂದು ಡೈ ಮಾಡು ಇಲ್ಲವೇ ಮಾಡಿ ಅಂಕ ಪಡಿ ಇಲ್ಲದಿದ್ರೆ ಅಂಕಣದಿಂದ ಆಚೆಗೆ ನಡಿ 5-1 ಪಂದ್ಯ ಸುಪಟಕಲ್ ಆನದ ರೈಟ್ ಕಾರ್ನರ್ದಲ್ಲಿ ಮಲ್ಲು ಇದ್ರೆ ಲೆಫ್ಟ್ ಕಾರ್ನರ್ದಲ್ಲಿ ಉಮೇಶ್ ಬರ್ತಾ ಇದ್ದಾರೆ ಅವಸರ ಪಡ್ತಾ ಇದ್ದಾರೆ ಆರಂಭದಲ್ಲಿ ಆಟಗಾರರು ಹಲೋ 6-1 ಪಂದ್ಯ ಪ್ರಬಲೈಸರ್ ತೇನಾವಸೆ ಓಂ ಸಾಯಿ ಮುಗಳಖೋಲ್ ಅದ ನೀನ್ ಆಡ್ರಲ್ಲ ಹನುಮಂತ್ರವರ ಕೊನೆಗೆ ತಂಡಕ್ಕೆ ತುಂಬಾ ಇದೆ ತಂಡಕ್ಕೆ ಆಲ್ರೌಂಡರ್ ಪ್ರದರ್ಶನವನ್ನ ತೋರಿಸ್ತಾ ಇದ್ದಾರೆ 1+2 3.2 ಟೈಮ್ 9 ಅಂಕಗಳ ನಿರಂತರ ಅಂತರದಲ್ಲಿ ಬಸವೇಶ್ವರ ಅರಳಿಮಟ್ಟಿ ಮತ್ತೊಮ್ಮೆ ಚೇತನ್ ಕಾದ್ ನೋಡ್ಬೇಕಿಲ್ಲಿ ಎಡಬದಿ ಆಟಗಾರ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಯ್ತಾ ಇದ್ರು ರೈಟ್ ಕಾರ್ನರ್ ವಿಭಾಗದ ಆಟಗಾರ ಅವಸರ ಪಡ್ತಾ ಇದ್ದಾರೆ ಆತುರಕ್ಕೆ ಒಳಗಾದಂತ ಆಟಗಾರ ಮತ್ತೊಮ್ಮೆ ಅಂಕಣದ ಹೊರಭಾಗದಲ್ಲಿ 2ನೇ ಬಾರಿಗೆ ಅಂಕದಿಂದ ಆಚೆಗೆ ಹೋಗ್ತಾ ಇದ್ದಾರೆ ಮತ್ತೊಮ್ಮೆ ಹನುಮಂತರವರ ದಾಳಿ ತಂಡಕ್ಕೆ ಸಾಕಷ್ಟು ಬಾರಿ ಕೊಡುಗೆ ನೀಡಿರುವ ಭಾಗದಲ್ಲಿ ದಾಳಿ ಭಾಗದಲ್ಲಿ ಅಷ್ಟೇ ಚಾಕಚಕ್ಯತೆ ಆಟ ಕಂಡು ಬರ್ತಾ ಇದೆ ಸೂಪರ್ ರೈಡ್ ಮಾಡಿದ್ರೆ 501 ಪ್ರಭು ಮಾಳಿಯವರಿಂದ ನಿರಂತರವಾಗಿ ಚೇತನ್ ಅವರನ್ನ ಬಳಸ್ತಾ ಇದ್ದಾರೆ ತಂಡಕ್ಕೆ 2 ಬಾರಿ ಆಸರೆ ಆದಂತ ಆಟಗಾರ 10-2 ಪಂದ್ಯ 8 ಅಂಕಗಳ ಅಂತರದೊಂದಿಗೆ ಬಸವೇಶ್ವರ ಅರಳಿಮಟ್ಟಿ ಕಾದ್ ನೋಡ್ಬೇಕು ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಯತ್ನದಲ್ಲಿ ವೇಗದ ಪಾದಚಲನೆಯೊಂದಿಗೆ ಲೆಫ್ಟ್ ರೈಡರ್ ರಾಷ್ಟ್ರೀಯ ಆಟಗಾರ ದಾಳಿ ಭಾಗದಲ್ಲಿ ಯಾವುದೇ ಅಂಕದ ಸಂಪಾದನೆ ಇಲ್ಲ ಮತ್ತೊಮ್ಮೆ ಬಸವ ಹಲೋ ತೇರ್ದಾಳ್ ಕಬಡ್ಡಿ ವೈಭವವನ್ನು ವೀಕ್ಷಿಸಲು ಸುಟ್ಟಟ್ಟಿಯ ಶಿಕ್ಷಕರಾದಂತ ಪ್ರಕಾಶ್ ಅಣ್ಣ ಅವರು ಸಹ ಆಗಮಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಸ್ವಾಗತ ಪಾಲಕ್ನೂರ್ ತಂಡದ ನಾಯಕ ಹಾಗೇನೆ ಪ್ರಥಮ ದರ್ಜೆ ಗುತ್ತಿಗೆದಾರರು ಅವ್ರೀಗ ಅದೇ ರೀತಿ ಹಲೋ 10-2 ಪಂದ್ಯ ಗುಳ್ಗೊಂಡ್ ಸರ್ ಬಂದಿದ್ರೆ ವೇದಿಕೆ ಕಡೆಗೆ ಆಗಮಿಸಬೇಕ್ರಿ ಗುಳ್ಗೊಂಡ್ ಸರ್ ಸರ್ಕಾರಿ ಕನ್ನಡ ಶಾಲೆಯ ಶಿಕ್ಷಕರು ಗುಳ್ಗೊಂಡ್ ಸರ್ ಅವರು ವೇದಿಕೆ ಕಡೆಗೆ ಆಗಮಿಸಬೇಕು ಅನೇಕ ತಂಡಗಳು ಥರ್ಡ್ ರೈಟ್ ಡಿಸೈಡ್ ರೈಟ್ ಅರಳಿಮಟ್ಟಿ ತಂಡಕ್ಕೆ ಮಾಡು ಇಲ್ಲವೇ ಮಡಿ ಅಂಕ ಪಡೆಯಲೇಬೇಕಾದಂತ ಒತ್ತಡ ಅಂಕದ ಹುಡುಕಾಟದಲ್ಲಿ ಬಸವ ಆಡೈ ದಾಳಿಯನ್ನ ಎದುರಿಸ್ತಾ ಇದ್ದಾರೆ ಕಾದ್ ನೋಡ್ಬೇಕಿಲ್ಲಿ ಅಂಕ ಪಡೆಯಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ 10-2 ಪಂದ್ಯ ಸಾಗ್ತಾ ಇದೆ ಡಿಫೆನ್ಸಿವ್ ಭಾಗದಲ್ಲಿ ಸೆಟ್ ಆಗ್ತಾ ಇಲ್ಲ ಅದ್ಭುತವಾದಂತ ಟ್ಯಾಕಲ್ ಬರ್ತಾ ಇದೆ ಥರ್ಡ್ ರೈಟ್ ಡಿಸೈಡ್ 5 ಜನ ಆಟಗಾರ ನಡುವೆ ಮತ್ತೊಮ್ಮೆ ವೇಗದ ದಾಳಿಗಾರ ವೇಗದ ಪಾದಚಲನೆಯೊಂದಿಗೆ ಬಲಬದಿ ಆಟಗಾರ ರೈಟ್ ರೈಡರ್ ಅಂತ ಹೇಳ್ಬೋದು ಪ್ರಯತ್ನ ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಅಂಕದ ಬಲಭಾಗಕ್ಕೆ ನುಗ್ಗುತ್ತಾ ಇದ್ದಾರೆ ದುವಾಡ ದಾಳಿಯಿಂದ ಪಾರಾಗಬೇಕಾದ್ರೆ ಟಚ್ ಪಾಯಿಂಟ್ ಇಲ್ಲಿ ಬಹಳ ಒಂದು ಪ್ರಾಮುಖ್ಯತೆ
ಜಾಗದಿಂದ ಟ್ಯಾಕಲ್ ಮಾಡ್ತಾ ಇದೆ, ಮುಗಿ ಬೀಳ್ತಾ ಇದ್ದಾರೆ. ಒಂದಟ್ಟಿನಲ್ಲಿ ಬಲವಿದೆ ಅಂತ ತೋರ್ತಾ ಇದ್ದಾರೆ ಹಳ್ಳಿಮಟ್ಟಿ ತಂಡದ ಆಟಗಾರ. ಇಲ್ಲಿಗೆ ಹಾಫ್ ಟೈಮ್ ಬರ್ತಾ ಇದೆ, ಮಧ್ಯಂತರ ವಿರಾಮದ ನಂತರ ಸ್ಕೋರ್ ಇವರ ಹಳ್ಳಿಮಟ್ಟಿ 11 ಚಿಂಚಲಿ 3. ದ್ವಿತೀಯಾರ್ಧದ ಆರಂಭಿಕ ಹಂತದಲ್ಲಿ ಮತ್ತೊಮ್ಮೆ ಚೇತನ್ ಔಟ್ ಆಫ್ ಒನ್ ಪ್ಲೇಯರ್ ಕುತ್ಕೊಳ್ಬೇಕು. ಲೈನ್ ಪರಿಹಾರದಲ್ಲಿ ಕೂಡಿಸಿ ಅವ್ರನ್ನ 11-3 ಪ್ರಯತ್ನಿಸ್ತಾ ಇದ್ದಾರೆ. ಕಾದ್ ನೋಡ್ಬೇಕಿಲ್ಲಿ ಅಂಕವನ್ನ ಕದಿಲಿಕ್ಕೆ ಪ್ರಯತ್ನದಲ್ಲಿ ಪ್ರಬಲಶಾಲೆಯಿಂದ ವಿರುದ್ಧ ಓಂ ಸಾಯಿ ಮುಗಳ್ಕೋಡ್. ಇದು ನಿಮಗೆ ಕೊನೆ ಕರೆ. ಈ ಎರಡು ತಂಡ ಬೇಗ ಮೈದಾನದಲ್ಲಿ ಬರಬೇಕು. ಪ್ರಬಲಶಾಲೆಯಿಂದ ವಿರುದ್ಧ ಓಂ ಸಾಯಿ ಮುಗಳ್ಕೋಡ್. 6ನೇ ಪಂದ್ಯ ಬಸವೇಶ್ವರ ಹಳ್ಳಿಮಟ್ಟಿ ಮಹಾಂತೇಶ್ವರ ಓಂ ಸಾಯಿ ಸಿಂಧಿ ಕುರ್ಬೆ. ತಾವು ಸಿದ್ಧತೆಯಲ್ಲಿ ಇರಬೇಕು. ಹನ್ನೊಂದು 3 ಮಧ್ಯ ಮತ್ತೊಮ್ಮೆ ಆಕಾಶ ದಾಳಿ ಭಾಗದಲ್ಲಿ ಟಚ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಬೋನಸ್ ಕೂಡ ಪ್ರಯತ್ನ ನಡೀತಾ ಇದೆ. ಕಾದ್ ನೋಡ್ಬೇಕಲ್ಲಿ ವಾಪಸ್ ಆಗ್ತಾ ಇದ್ದಾರೆ. ದಾಳಿಗಾರರಿಗೆ ಕನ್ಫ್ಯೂಸ್ ಆಗುವ ತರದಲ್ಲಿ ಡಿಫೆನ್ಸ್ ಅನ್ನ ಮುನ್ನಡೆಸ್ತಾ ಇದ್ದಾರೆ. ವಾಪಸ್ ಸಾಧ್ಯನ ಪಡೀತಾ ಇದ್ದಾರೆ. ಡೋಡಾಯ್ ದಾಳಿಯಲ್ಲಿ ಮತ್ತೊಮ್ಮೆ ಚೇತನ 11-3 ಪಂದ್ಯ. ಚೇತನವನ ದಾಳಿ ಕಾದ್ ನೋಡ್ಬೇಕಿಲ್ಲಿ ಅಂಕವನ್ನ ಹುಡುಕಾಟಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಎಡಬದಿ ಆಟಗಾರ. ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. ಕ್ವಿಕ್ ಬೋನಸ್ ನೊಂದಿಗೆ 15 ಸೆಕೆಂಡ್ಗಳಲ್ಲಿ ವಾಪಸ್ ಸಾಧ್ಯನ ಪಡಿದ ರೈಟ್ ಡಿಸೈಡರ್. ದಾಳಿಯಲ್ಲಿ ಒಬ್ಬ ಹೊಸ ದಾಳಿಗಾರನ ಬಳಕೆ ಆಗ್ತಾ ಇದೆ. ಕಾದ್ ನೋಡ್ಬೇಕಿಲ್ಲಿ ಅದ್ಭುತವಾದ ದಾಳಿ ಆಗ್ತಾ ಇದೆ ಇಲ್ಲಿ. ಯಾಕಂದ್ರೆ ದಾಳಿಗಾರ ರೀಚ್ ಆಗೋಕ್ಕಿಂತ ಮುಂಚೆನೆ ಹಿಡಿತುಗಾರರ ರೀಚ್ ಆಗಿದ್ದು. ಅದಕ್ಕೆ ತೀರ್ಪುಗಾರರು ರೈಡರ್ ಸೇಫ್ ಅಂತ ನೀಡಿದ್ದಾರೆ. 12-4 ಪಂದ್ಯ, 8 ಅಂಕಗಳ ಸತತ ಅಂತರ. ಮತ್ತೊಮ್ಮೆ ಚೇತನ್ ಹಿಂದಿನ ದಾಳಿಯೊಂದಿಗೆ ಕಿಕ್ ಬೋನಸ್ ಜೊತೆಗೆ ವಾಪಸ್ ಆದಂತ ಆಟಗಾರ. ಕಾದ್ ನೋಡ್ಬೇಕು, ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅದ್ಭುತವಾದ ಆಫಿಷಿಯಲ್ ಟೈಮ್ ರೈಡರ್ ಇಸ್ ಒಂದು ಒಳ್ಳೆಯ ತೀರ್ಪು ಅಂತ ಹೇಳ್ಬೋದು. ಅನುಭವಿ ತೀರ್ಪುಗಾರರೊಂದಿಗೆ 13-4 ಪಂದ್ಯ. ಬಿಡವಿಲ್ಲದ ನಿರಂತರವಾಗಿ ಅಂತರ ಕಾಯ್ದುಕೊಳ್ಳುತ್ತಿರುವಂತಹ ಬಸವೇಶ್ವರ ಹಳ್ಳಿಮಟ್ಟಿ ತಂಡ ಬೆಂಗಳೂರು ಟೀಮ್ ಬರ್ಬೇಕಾಗಿತ್ತು. ಪಂದ್ಯ ಆರಂಭದಲ್ಲಿ 13-4 ಅಂಕಗಳ ಕೊರತೆ ಚಿಂಚಲಿ ಬಿ ತಂಡಕ್ಕೆ ಬಹಳ ಒಂದು ಅವಶ್ಯಕತೆ ಇದೆ. ಕಾದ್ ನೋಡ್ಬೇಕಿಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಸಾಕಷ್ಟು ಬಾರಿ ಸಬ್ಸ್ಟಿಟ್ಯೂಟ್ ಆಟಗಾರರಿಗೆ ಅವಕಾಶ ಕಲ್ಪಿಸ್ತಾ ಇದ್ದಾರೆ. ಹದಿಮೂರು 4 ಪಂದ್ಯ, 9 ಅಂಕಗಳ ಅಂತರ. ಮತ್ತೊಮ್ಮೆ ದಾಳಿಯಲ್ಲಿ ಬಸವ. ಕಾದ್ ನೋಡ್ಬೇಕು
ಈ ಒಂದು ಪಂದ್ಯಾವಳಿ ನಾಳೆ ದಿನ ನಿಮಗೆ ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಕೂಡ ಲಭ್ಯ ಆಗ್ತಾ ಇದೆ. ಅನೇಕ ಯೂಟ್ಯೂಬ್ ಚಾನೆಲ್ ಅವರು ಕೂಡ ಎಲ್ಲ ಮೊಬೈಲ್ ಮುಖೇನ ಸೆರೆ ಹಿಡಿತಾ ಇದ್ದಾರೆ. ನಿಮಗೆ ಯಾವ ಚಾನೆಲ್ ಇಷ್ಟ ಆಗ್ತದೆ ಆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. 13-4 on the line, no bonus. ನಿಮಿಷ ಹಳ್ಳಿ ಮಟ್ಟಿ ತಂಡಕ್ಕೆ ಮಾತು ಇಲ್ಲವೇ ಮಾಡಿ ಕರೋ ಎಮ್ಮರೋ ಆಡೈ ದಾಳಿಯಲ್ಲಿ ಬಸವ ರೈಟ್ ಕಾರ್ನಲ್ಲಿ ಸಿದ್ರ ಇದ್ರ ಇನ್ನೂ ಪ್ರಯತ್ನ ನಡೀತಾ ಇದೆ, ಪ್ರಯತ್ನ ಪಡ್ತಾ ಇದ್ದಾರೆ, ಆದರೆ ಸಮಯ ಮೀರಿದೆ. ಹಳ್ಳಿ ಮಟ್ಟಿ ತಂಡದ ಬಸವನಿಗೆ ಕೈಗೆ ಬಂದು ತುತ್ತು ಬಾಯಿಗೆ ಬೀಳಿಲ್ಲ. ಸೂಪರ್ ಟ್ಯಾಕಲ್ 2 ಪಾಯಿಂಟ್ಸ್. ಯಾಕಂದ್ರೆ ಒಂದು ಡಿಫೆಂಡರ್ 4 ಜನ ಇದ್ರು ದಾಳಿ ಎಂಟ್ರಿ ಆದಾಗ. ಹಲೋ ಸತೀಶ್ ಸಬ್ಸ್ಟಿಟ್ಯೂಟ್ ಆಗಿ ಬಂದಂತ ಆಟಗಾರ, ಚಿಂಚಲಿ ತಂಡದ ಪ್ರಮುಖ ತಾರೆ. 14-6 14-6 ಆಡೈ ದಾಳಿ ಇದೆ. ಅಂಕ ಕದಿಯುವ ಪ್ರಯತ್ನದಲ್ಲಿ 6 ಜನ ಆಟಗಾರ ನಡುವೆ ಕಾಪ್ ನೋಡ್ಬೇಕು, ಪ್ರಯತ್ನ ಮಾಡ್ತಾ ಇದ್ದಾರೆ. ಕೊನೆಯ 4 ನಿಮಿಷ, ಅಂತಿಮ 4 ನಿಮಿಷದ ಆಟ. ರಾಕಿ ಅವ್ರು ದಯವಿಟ್ಟು ಕುತ್ಕೋಬೇಕು, ಯಾಕಡೆ ಹಿಂದ್ಗಡೆ ಪ್ರೇಕ್ಷಕರಿಗೆ ಕಾಣಿಸಲ್ಲ, ದಯವಿಟ್ಟು ಸಹಕಾರ ಮಾಡಬೇಕು. ಹಳ್ಳಿ ಮಟ್ಟಿ ತಂಡ ಮುನ್ನಡೆ ಸಂಪೂರ್ಣ ಸಮಯ ವ್ಯರ್ಥ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. 14-9 ಚೇತನ್ ಮತ್ತೊಮ್ಮೆ ಲೈನ್ ನಂಬರ್ ಬಿಟ್ಟ ಅಂತಿಮ 3 ನಿಮಿಷದ ಆಟ ಮಾತ್ರ ಬಾಕಿ. ನೋಡ್ಬೇಕಿಲ್ಲಿ ಕ್ಷಣಗಣನೆ ಆರಂಭಗೊಂಡಿದೆ. ನೋಡುಗರನ್ನ ತುದಿಗಾಲ ಮೇಲೆ ನಿಲ್ಲಿಸಿದಂತ ಪಂದ್ಯ ಇದು. ಯಾವುದೇ ತರಹದ ಕ್ವಾರ್ಟರ್ ಮತ್ತು ಸೆಮಿ ಮತ್ತು ಫೈನಲ್ ಪಂದ್ಯ ಅಲ್ಲ, ಪಂದ್ಯ. ಹಲೋ, ರಾಮಕೃಷ್ಣ ಶೆಂಬೇವಾಡಿ ಅವರು ಬಂದಿದ್ರೆ ವೇದಿಕೆಗೆ ಆಗಮಿಸಬೇಕು. ಎಸ್ ಪಟಿಕಲ್ ಆಡಿದೆ ಮತ್ತೊಮ್ಮೆ ಯಶ್ವ. ಹಲೋ, ಇನ್ನ ಇಂಥ ಮ್ಯಾಚ್ ಬಹಳ ಅದಾವ ಮುಂದೆ. ಸೋಮವಾರ ಎರಡು ಸೈಡ್ ಉಳಿದಾರ ಸರ್ದು ಬಿಟ್ರಿ, ಲೈನ್ ಅಪ್ ಕಡೆ ಇದ್ದವ್ರು ನೀವ ಹೆಚ್ಚಾಗಿ ಬಿಟ್ರಿ. ಲೈನ್ ಅಂಪೈರ್ ಒಬ್ಬರ ಇರಲಿಲ್ಲ, ಉಳಿದವ್ರು ಸೈಡ್ ಸರ್ ಇದು. ಹಲೋ, ಈ ಒಂದು ಪಂದ್ಯಾವಳಿಗಳಿಗೆ ಪೆಂಡಾಲ್ ವ್ಯವಸ್ಥೆ ಮಾಡಿದಂತ ಮೆಹಬೂಬ್ ಜಮಾದಾರ್ ಅವರು ವೇದಿಕೆಗೆ ಆಗಮಿಸಬೇಕು. ಒಂದು ಅದ್ಭುತವಾದ ಹಿಡಿತ, ಅಂಕಗಳಲ್ಲಿ ಬದಲಾವಣೆ. ಸ್ಕೋರ್ ಏನಾಗಿದೆ ನೋಡಿ ಸರ್? 18-11 ಅಳಿಮಟ್ಟಿ ಪರವಾಗಿ. 18-11 ಮಧ್ಯೆ ಪಂದ್ಯ ಮುಂದೆ ಸಾಗ್ತಾ ಇದೆ. ಕಾದು ನೋಡೋಣ.
ವೇದಿಕೆಗೆ ಯಾರ ಕೊರಳಿಗೆ ಪ್ರಭು ಗಸ್ತಿ ಅವರು ಅವರನ್ನು ಕೂಡ ನಾವು ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಪ್ರಭು ಗಸ್ತಿ ಅವರು ವೇದಿಕೆಗೆ ಆಗಮಿಸಬೇಕು. ಕೊನೆಯ ನಾಯಕರೇ ಕೊನೆಯ 1 ನಿಮಿಷ.